ಧರ್ಮಸ್ಥಳಕ್ಕೆ ಕಳಂಕ ತರುವ ಯತ್ನವನ್ನ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ. ತೇಜೋವಧೆ ಮುಂದುವರೆದರೆ ಹಿಂದೂ ಸಮಾಜದೊಂದಿಗೆ ಹೋರಾಟ ನಡೆಸುವುದಾಗಿ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಎಚ್ಚರಿಸಿದ್ದಾರೆ. ಎಸ್ಐಟಿ ತನಿಖೆಗೆ ಬೆಂಬಲವಿದ್ದು ತನಿಖೆ ವೇಳೆ ಅವಹೇಳನ ಸಹಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಅನಾಮಿಕನ ಮಂಪರು ಪರೀಕ್ಷೆ ನಡೆಸಲು ಆಗ್ರಹಿಸಿದ್ದು ತೇಜೋವಧೆಯ ಹಿಂದೆ ಎಡಪಂಥೀಯರ ಷಡ್ಯಂತ್ರವಿದೆ ಎಂದು ಆರೋಪಿಸಿದ್ರು. ಇವರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅನಾಮಿಕನ ದೂರಿನ ಮೇರೆಗೆ ನಡೆಯುತ್ತಿರುವ ವಿಶೇಷ ತನಿಖಾ ತಂಡದ ತನಿಖೆಗೆ ಬಿಜೆಪಿಯ ಸಂಪೂರ್ಣ ಬೆಂಬಲ ಇದೆ. ಆದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಎಡಪಂಥೀಯರ ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ತೇಜೋವಧೆ ನಡೆಸ್ತಾ ಇರೋದನ್ನ ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಆರೋಪ ಬಂದಾಗ ಹಿಂದೆಯೂ ತನಿಖೆಯನ್ನ ಬಿಜೆಪಿ ಬೆಂಬಲಿಸಿತ್ತು. ಈ ಬಾರಿಯೂ ಎಸ್ಐಟಿ ತನಿಖೆಗೆ ಬೆಂಬಲವನ್ನ ವ್ಯಕ್ತಪಡಿಸುತ್ತದೆ. ಆದರೆ ಎಸ್ಐಟಿ ತನಿಖೆ ವೇಳೆ ಹೊರಗಿನವರು ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡೋದನ್ನ ಸಹಿಸಲು ಸಾಧ್ಯವಿಲ್ಲ ಎಂದರು. ನೋಡಿ, ಎಸ್ಐಟಿ ಅವರು ಈ ತನಿಖೆಯ ಬಗ್ಗೆ ವರದಿ ಕೊಡುವಂಥದ್ದು, ಸಾರ್ವತ್ರಿಕರಣ ಮಾಡುವಂಥದ್ದು ಅವರು ಮಾಡಬೇಕು. ಅದರ ಬಗ್ಗೆ ನಂಗಿರುವಂಥ ಸಂಶಯ ಕೂಡ ಅದೇ. ಯಾಕೆಂದ್ರೆ ಒಬ್ಬ ಅನಾಮಿಕ ಅವ ಇನ್ನೂ ಮುಸ್ಕುದಾರಿಯಾಗಿ ಇದ್ದಾನೆ. ಅವನು ಯಾರು ಅಂತ ಗೊತ್ತಿಲ್ಲ. ಅವ ದಿನಕ್ಕೆ ಅಲ್ಲಿ 4 ಗುಂಡಿ, ಇಲ್ಲಿ 4 ಗುಂಡಿ, ಅಲ್ಲಿ 6 ಗುಂಡಿ ಅಂತ ಹೇಳ್ತಾ ಇದ್ದಾನೆ. ಅವ ಹೇಳಿದಾಗೆ ಈ ಕಾನೂನು ವ್ಯವಸ್ಥೆ, ಇಷ್ಟು ದೊಡ್ಡ ಕಾನೂನು, ಪ್ರಜಾತಂತ್ರ ವ್ಯವಸ್ಥೆಯ ಒಂದು ವ್ಯವಸ್ಥೆ, ಒಬ್ಬ ವ್ಯಕ್ತಿ ಮುಸ್ಕುದಾರಿ ಹಾಕಿದವ ಹೇಳಿದಾಗಿ ಕೇಳಿದ್ರೆ ನಾಳೆ ಇಡೀ ಜಿಲ್ಲೆಯಲ್ಲಿ ಅಥವಾ ಕಾನೂನಿನ ವ್ಯವಸ್ಥೆಯಲ್ಲಿ ಹೋಗ್ಬೋದು. ಅದೇ ಇರುವಂತದ್ದು ಸಂಶಯ. ಮುಸುಕುದಾರಿ ಸಾರ್ವಜನಿಕವಾಗಿ ಮಾತ್ರ ಮುಸುಕುದಾರಿ ಆಗಿರ್ತಾನೆ ಹೊರತು ಎಸ್ಐಟಿ ಎದುರಲ್ಲ. ಎಸ್ಐಟಿ ಎದುರಲ್ಲ. ಅವತ್ತು ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಧೀಶರ ಮುಂದೆ ಅವನು ತೋರಿಸಿದ್ದಾನೆ, ನ್ಯಾಯಾಧೀಶರಿಗೆ ತೋರಿಸಿದ್ದಾನೆ ಮತ್ತು ಎಸ್ಐಟಿಗೆ ತೋರಿಸಿದ್ದಾನೆ. ಅಷ್ಟು ತೋರಿಸಿದ ನಂತರ ಕೂಡ ಆ ಮನುಷ್ಯ ಹೇಳಿದಷ್ಟು ಆಗ್ಲಿಲ್ಲ ಎನ್ನುವುದು ಕೂಡ ಸತ್ಯ ಅಲ್ವಾ? ಸತ್ಯ ಅಲ್ವಾ? ಅಲ್ಲ, ಅದಕ್ಕೇನು ತೊಂದರೆ ಇಲ್ಲ. ನಾವು ಈಗಾಗಲೇ ಹೇಳಿದ್ದೇವೆ. ನಿಮ್ಗೆ ನೀವು ಕೇಳಿದ್ದು ಹೊರತು ಎಸ್ಐಟಿ ತನಿಖೆ ನಮ್ಮದೇನು ಅಭ್ಯಂತರ ಇಲ್ಲ. ನೀವು ಹೇಳಿದ್ದು ಕ್ಲಿಯರ್. ಎಸ್ಐಟಿ ತನಿಖೆ ಆಗ್ಲಿ, ಅದರಿಂದ ಹೊರಗೆ ಬರ್ಲಿ. ಈಗ ನಮ್ಗೆ ಸಂಶಯ ಇದೆ. ಎಸ್ಐಟಿ ಇಂದ ತನಿಖೆ ಆಗಿ ಸತ್ಯ ಬರ್ಲಿ. ಏನು ನಮ್ದು ಗಡಿಬಿಡಿ ಇಲ್ಲ. ಎಷ್ಟು ಬೇಕಾದ್ರೆ ಇನ್ನೂ ಬೇಕಾದ್ರೆ ಇನ್ನು 20-25 ಸ್ಥಳ ನಿಗದಿ ಮಾಡಲಿ. ಅದರ